ಜನ ಬದಲಾಗಿದ್ದಾರೆ. ನಿನ್ನ ಸುತ್ತಲಿನ ಸಮಾಜ ಬದಲಾಗಿದೆ. ಸಮಾಜ ಯೋಚಿಸುವ ರೀತಿ ಬದಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೊಂದಿಗೆ ಇಡೀ ಜಗತ್ತೇ ಬದಲಾಗಿದೆ. ಒಂದು ಮಾತು ನೆನಪಿಟ್ಟುಕೋ, ಮನುಷ್ಯನ ಜೀವನ ಯಾವತ್ತೂ ನಿಂತ ನೀರಾಗಬಾರದು. ಹರಿಯುವ ನೀರಿನಂತೆ ಸದಾ ನಿರಂತರವಾಗಿ ಸಾಗಬೇಕು. ಅಂದು ನಿನ್ನ ಸುತ್ತನೇ ಇರುತ್ತಿದ್ದ ಸ್ನೇಹಿತರೆಲ್ಲ ಈಗ ಎಲ್ಲಿದ್ದಾರೆ ಅಂತ ಯೋಚನೆ ಮಾಡಿದೆಯಾ? ಆ ದಿನ ಕಾಲೇಜಿಗೆ ಹೋಗುವಾಗ ನಿನಗೋಸ್ಕರ ಕಾಯುತ್ತಿದ್ದ ಸ್ನೇಹಿತರು ಈಗ ಬರೀ ನಿನ್ನ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿದ್ದಾರೆ. ಇಂದು ನೀನಾಗೆ ಮೆಸೇಜ್ ಮಾಡಿದರೂ ಒಂದು ರಿಪ್ಲೈನೂ ಮಾಡದಷ್ಟು ಬ್ಯುಸಿ ಆಗಿದ್ದಾರೆ. ಕಾಲೇಜಿನ ಹಳೆ ಲವ್ ಸ್ಟೋರಿಗಳೆಲ್ಲ ನ್ಯೂಸ್ ಪೇಪರ್ನಂತೆ ರದ್ದಿ ಪೇಪರ್ಗಳಾಗಿದ್ದಾವೆ. ನಾನು ಸಿಂಗರ್ ಆಗ್ತೀನಿ, ಆಕ್ಟರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ ಅಂದವರೆಲ್ಲ ಕಾರ್ಪೊರೇಟ್ ಕಂಪನಿಯಲ್ಲಿ ಬ್ಯುಸಿ ಆಗಿದ್ದಾರೆ. ನೀನು ಇನ್ನು ಹಳೆ ನೆನಪುಗಳು, ಆ ನಿನ್ನ ಹುಚ್ಚು ಪ್ಯಾಷನ್ಗೆ ಜೋತು ಬಿದ್ದಿದ್ದೀಯಾ? ಒಂದು ನೆನಪಿಟ್ಟುಕೋ, ಈ ಮಾಡರ್ನ್ ಜಗತ್ತಿನಲ್ಲಿ ಪ್ಯಾಷನ್ನ ಈಡೇರಿಸ್ಕೋಬೇಕು ಅಂದ್ರೆ ಅದಕ್ಕೆ ಅಗಾಧ ತಾಳ್ಮೆ ಜೊತೆಗೆ ನಿತ್ಯದ ಬದುಕು ಸಾಗಿಸಲು ವಿಟಮಿನ್ ಎಂ ಅಂದ್ರೆ ಮನಿ ಬೇಕೇ ಬೇಕು. ವಿಟಮಿನ್ ಎಂ ಗಳಿಸಬೇಕು ಅಂದ್ರೆ ನಿನ್ನ ಪ್ಯಾಷನ್ ಅನ್ನು ಸ್ವಲ್ಪ ಕಾಲ ಬದಿಗಿಟ್ಟು ಪ್ರೊಫೆಷನ್ಗೆ ಅಂದ್ರೆ ಕರಿಯರ್ಗೆ ಜೀವ ತುಂಬು. ನಿನಗೊಂದು ಅದ್ಭುತ ಕತೆ ಹೇಳ್ತೀನಿ, ಕೇಳಿಸ್ಕೊ. ಅರವಿಂದ್ ಸ್ವಾಮಿ ಎನ್ನುವ ನಟ ಯಾರಿಗೆ ಗೊತ್ತಿಲ್ಲ ಹೇಳು? ತಲಪತಿ, ರೋಜಾದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನೀಡಿದ್ದ ಇವರು ಚಿತ್ರರಂಗ ಪ್ರವೇಶಿಸಿದ್ದು 91ರಲ್ಲಿ. 2000 ವೇಳೆಗೆ ಇವರ ಚಿತ್ರಗಳು ಒಂದರ ಮೇಲೊಂದರಂತೆ ಬಾಕ್ಸ್ ಆಫೀಸ್ನಲ್ಲಿ ನೆಲಕಚ್ಚಿದ ಕಾರಣ ಆಕ್ಟಿಂಗ್ ತೊರೆಯುತ್ತಾರೆ. ಬದುಕೇ ಹೇಗೆ, ಯಾವ ಕ್ಷಣದಲ್ಲಿ ಮಗ್ಗಲು ಬದಲಾಯಿಸುತ್ತದೆ ಗೊತ್ತಾಗುವುದಿಲ್ಲ. ಅಯ್ಯೋ ನನ್ನ ಹಣೆ ಬರಹವೇ ಎಂದು ಅರವಿಂದ್ ಸ್ವಾಮಿ ಅಳುತ್ತಾ ಕೂರಲಿಲ್ಲ. ಇರಲಿ, ನನಗೂ ಒಂದು ಸಮಯ ಬರುತ್ತದೆ ಎಂದು ತಮ್ಮನ್ನು ತಾವು ಬಿಸಿನೆಸ್ನಲ್ಲಿ ತೊಡಗಿಸಿಕೊಳ್ಳುತ್ತಾರೆ. 2005ರಲ್ಲಿ ಟ್ಯಾಲೆಂಟ್ ಮ್ಯಾಕ್ಸಿಮಸ್ ಎನ್ನುವ ಪೇರೋಲ್ ಪ್ರೊಸೆಸ್ ಮಾಡುವ ಸಂಸ್ಥೆ ತೆರೆಯುತ್ತಾರೆ. ಇಂದಿಗೆ ಆ ಸಂಸ್ಥೆ ಹತ್ತಿರ ಅಂದರೂ 3,000 ಕೋಟಿ ರೆವಿನ್ಯೂ ಹೊಂದಿದೆ. ವ್ಯಾಪಾರ ಜಗತ್ತಿನಲ್ಲಿ ತನ್ನ ಛಾಪು ಮೂಡಿಸಿದ ನಂತರ ಮತ್ತೆ 2015ರಲ್ಲಿ ಅರವಿಂದ್ ಸ್ವಾಮಿ ಅವರು ಚಲನಚಿತ್ರ ನಟನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ನಿಯಮಿತವಾಗಿ ನಟಿಸುತ್ತಾ ಅಲ್ಲೂ ಯಶಸ್ಸು ಕಾಣುತ್ತಾರೆ. ಇವತ್ತು ಇವರ ಕತೆ ಹೇಳಲು ಮುಖ್ಯ ಕಾರಣ, ನಮ್ಮಲ್ಲಿ ಬಹುತೇಕರು ನಿಮ್ಮ ಪ್ಯಾಷನ್ ಫಾಲೋ ಮಾಡು, ನಿಮ್ಮ ಫ್ಯಾಷನ್ ಫಾಲೋ ಮಾಡು ಎನ್ನುತ್ತಾರೆ. ಇವತ್ತಿಗಂತೂ ಅದು ಅತ್ಯಂತ ಮತ್ತು ಕೇಳಲು ಅಸಹನೀಯ ಪದವಾಗಿದೆ. ಅರವಿಂದ್ ಸ್ವಾಮಿಯ ಫ್ಯಾಷನ್ ಯಾವುದೆಂದರೆ ನಟನೆಯಾಗಿತ್ತು. ಆದರೇನು ಮಾಡುವುದು, ಅಲ್ಲಿ ಆತನಿಗೆ ಬಯಸಿದ ಫಲಿತಾಂಶ ಸಿಗಲಿಲ್ಲ. ಹಾಗಂದುಕೊಂಡು ಆತ ಸುಮ್ಮನೆ ಕೂರಲಿಲ್ಲ. ಅವರು ಬಿಸ್ನೆಸ್ಗೆ ಹೊರಳಿಕೊಂಡರು. ಅಲ್ಲಿ ಅತ್ಯಂತ ಯಶಸ್ಸು ಕಂಡರು. ಈಗ ನೋಡಿ, ಮತ್ತೆ ಅವರು ನಟನೆಗೆ ಮರಳಿದ್ದಾರೆ. ಅಂದರೆ ಬಿಸ್ನೆಸ್ ಜೊತೆಗೆ ನಟನೆಯನ್ನು ಅವರು ಮಾಡುತ್ತಿದ್ದಾರೆ. ಯಶಸ್ಸು ಅವರ ಬೆನ್ನ ಹಿಂದೆ ಬಿದ್ದಿದೆ. ಈ ವಿಡಿಯೋದ ಸಾರಾಂಶ ಇಷ್ಟೇ. ಫ್ಯಾಷನ್ ಹಿಂದೆ ಹೋಗೋದು ತಪ್ಪಲ್ಲ. ಅಲ್ಲಿ ಯಶಸ್ಸು ಸಿಗಲಿಲ್ಲ ಎಂದು ಅಳುತ್ತಾ ಕೂರುವುದು ಮಾತ್ರ ಖಂಡಿತ ತಪ್ಪು. ಬದುಕು ಕೇಳುವ ವಾಟ್ ನೆಕ್ಸ್ಟ್ ಎನ್ನುವ ಪ್ರಶ್ನೆಗೆ ನಾವು ಸನ್ನದ್ಧರಾಗಿರಬೇಕು. ಅದೇ ಜೀವನ, ಅದು ನಿಜವಾದ ಫ್ಯಾಷನ್. ಎಂತಹದ್ದೇ ಸನ್ನಿವೇಶದಲ್ಲೂ ಬದುಕನ್ನು ಪ್ರೀತಿಸುವುದು, ಬಿಡದೇ ಇರುವುದೇ ನಿಜವಾದ ಪ್ಯಾಷನ್. ಹುಟ್ಟಿದವರೆಲ್ಲ ಸಾಯಲೇಬೇಕು, ಅದು ವಿಧಿ ನಿಯಮ. ಆದರೆ ಸಾಯೋಕ್ಕೂ ಮುಂಚೆ ಒಂದೊಳ್ಳೆ ಬದುಕನ್ನು ಬಾಳೋದಕ್ಕಿಂತ ಮಹತ್ತರ ಸಾಧನೆ ಬೇರೇನೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.